ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೈಕಮಾಂಡ್ ಆ ರೀತಿಯಾದಂಥ ಧೈರ್ಯವನ್ನು ತೋರಿಸುತ್ತೋ ಇಲ್ವೋ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ನಿಷ್ಠಾವಂತ ಅಂತ ಹೇಳ್ಬಿಟ್ಟು ಅವರನ್ನೇ ಸೈಲೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇಬ್ಬರ ನಡುವೆ ಒಂದು ಸಂಘರ್ಷ ನೀಡ್ತಿರೋದು ಅದು ಸಮುದಾಯಗಳ ಮಟ್ಟಕ್ಕೆ ಬಂದು ನಿಲ್ತಾ ಇದೆ. ಅವರ ಪರವಾಗಿ ಒಂದು ಸಮುದಾಯ, ಇವರ ಪರವಾಗಿ ಒಂದು ಸಮುದಾಯ. ಸ್ವಾಮೀಜಿಗಳೇ ಅಖಾಡಕ್ಕೆ ಇಳಿದಿದ್ದಾರೆ. ಇನ್ನೆಲ್ಲಿಗೆ ಹೋಗಿ ತಲುಪುತ್ತೋ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗದ್ದುಗೆ ಗುದ್ದಾಟ. ಡಿಕೆ ಪರ ಮತ್ತೆ ನಂಜಾವಧೂತ ಶ್ರೀ ಶಂಖನಾದ. ಸಿಎಂ ಬೆಂಬಲಕ್ಕೆ ನಿಂತ ಸಿದ್ದರಾಮನಂದಾಪುರಿ ಶ್ರೀ. ಹೌದು, ರಾಜಕೀಯದಲ್ಲಿ ಪವರ್ ಫೈಟ್ ಜಟಾಪಟಿ ಜೋರಾಗಿಯೇ ಇದೆ. ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ನಿರ್ಮಲಾನಂದ ಶ್ರೀಗಳು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇನ್ನಷ್ಟು ಶ್ರೀಗಳು ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ. ಒಕ್ಕಲಿಗರ ಮತ್ತೊಬ್ಬ ಪ್ರಮುಖ ಶ್ರೀಗಳಲ್ಲಿ ಒಬ್ಬರಾದ ನಂಜಾವಧೂತ ಶ್ರೀಗಳು ಇವತ್ತು ಮತ್ತೆ ಡಿಕೆ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಡಿಕೆ ಶಿವಕುಮಾರ್ ನಿವಾಸಕ್ಕೆ ನಂಜಾವಧೂತ ಶ್ರೀಗಳು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹೈಕಮಾಂಡ್ ಮಾತು ಕೊಟ್ಟಿದ್ದರೆ ಡಿಕೆಶಿಗೆ ಅವಕಾಶ ಮಾಡಿಕೊಡಬೇಕು. ಒಕ್ಕಲಿಗ ಸಮುದಾಯದ ವತಿಯಿಂದ ಹೈಕಮಾಂಡ್ ಭೇಟಿ ನಿರ್ಧರಿಸಿಲ್ಲ, ಅವಕಾಶ ಮಾಡಿ ಕೊಡದಿದ್ರೆ ಮುಂದೇನು ಎಂಬುದನ್ನು ನಿರ್ಧರಿಸುತ್ತೇವೆ ಎಂದಿದ್ದಾರೆ. ಶ್ರೀ ನಂಜಾವಧೂತ ಸ್ವಾಮೀಜಿಯವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿ ಸ್ವತಃ ಸ್ವಾಮಿ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿಯವರ ಸಹಜವಾದ ಒಂದು ಕುತೂಹಲ ಇತ್ತು. ಸಮುದಾಯದ ಧ್ವನಿಯಾಗಿ ನಿರ್ಮಲಾನಂದ ಶ್ರೀಗಳು ಕೂಡ ಅಲ್ಲಿ ಮಾತಾಡಿದ್ರು, ತಾವು ಕೂಡ ಆ ವಿಚಾರವನ್ನು ಎತ್ತಿದ್ರಿ, ಇವತ್ತು ಭೇಟಿ ಮಾಡಿದ್ರಿ. ಮೊದಲನೇದಾಗಿ ತಾವು ಏನು ಹೇಳಿದ್ರಿ? ಏನಿಲ್ಲ, ಅವ್ರ ಆರೋಗ್ಯ ವಿಚಾರಿಸ್ಲಿಕ್ಕೆ ಬಂದೆ. ನಾನು ಭಾಳ ಡಲ್ಲಾಗಿ ಕಾಣ್ತಾ ಇದ್ರು, ಏನೋ ಭಾಳ ಯೋಚನೆಯಲ್ಲಿ ಇದ್ದಂಗೆ ಕಾಣ್ತಾ ಇದ್ರು. ಅದರಿಂದ ಅವ್ರ ಆರೋಗ್ಯ ಹೇಗಿದೆ ಹಾಗೆ ಅಂತ ಕೇಳಲಿಕ್ಕೆ ಬಂದೆ. ನಾವು ಈಸ್ ಆಲ್ ರೈಟ್, ಏನು ತೊಂದರೆ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ಅವರ ಪಕ್ಷದ ಹೈಕಮಾಂಡ್ ಏನು ಮಾತು ಕೊಟ್ಟಿದೆ ಅದನ್ನು ಉಳಿಸ್ಕೊಳ್ಳಿ. ಈ ಪಕ್ಷ ಕೆಂಗಲ್ ಹನುಮಂತಯ್ಯನವ್ರನ್ನ, ನಮ್ಮ ಸಮುದಾಯದ ನಾಯಕರು ಕೆಂಗಲ್ ಹನುಮಂತಯ್ಯನವ್ರನ್ನ ಯಾವ ರೀತಿ ನಡೆಸ್ಕೊಳ್ತು, ಬೇಡ ಅಂತ ಹೇಳಿದ್ರು ಕರ್ಕೊಂಡೋಗಿ ಪ್ರಧಾನಿ ಮಾಡಿ ಮಾನ್ಯ ದೇವೇಗೌಡರನ್ನ ಯಾವ ರೀತಿ ನೆಟ್ಕೊಳ್ತು. ಸ್ವತಃ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಫೋನ್ ಮಾಡಿ ನಮ್ಮ ಪಕ್ಷದಿಂದ ನೀವು ಅಧಿಕಾರ ತಗೋಬೇಕು ಹಾಗೆ ಅಂತೇಳಿ ಕುಮಾರಸ್ವಾಮಿ ಅವ್ರಿಗೆ ಇಷ್ಟ ಇಲ್ದಿದ್ರು ಮುಖ್ಯಮಂತ್ರಿ ಮಾಡಿ ಅವ್ರು ಸಾಲ ಮನ್ನಾ ಮಾಡಿದ್ರು, ರೈತರ ಸಾಲ ಮನ್ನಾ ಮಾಡಿದ್ರು. ಇದು ಐತಿಹಾಸಿಕ ನಿರ್ಧಾರ. ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ತು. ಮತ್ತು ಅದೇ ಥರದ ಬಲಿಪಶು ಇನ್ನೊಬ್ಬ ನಮ್ಮ ಸಮುದಾಯದ ನಾಯಕ ಶಿವಕುಮಾರ್ ಆಗೋದು ಬೇಡ. ಶಿವಕುಮಾರ್ ಕೂಡ ಹಿಂದ ವರ್ಗದ ನಾಯಕರೇ, ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಲಿ. ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲೇ ಉಳಿದ ಅವಧಿಗೆ ಅವ್ರಿಗೆ ಕನ್ಸಿಡರ್ ಮಾಡಲಿ. ಅವರ ಹೈಕಮಾಂಡ್ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ. ಸಿಎಂ ಬೆಂಬಲಕ್ಕೆ ನಿಂತ ಸಿದ್ದರಾಮನಂದಾಪುರಿ ಶ್ರೀ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ತೀವ್ರಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಪರ ಸಿದ್ದರಾಮನಂದಾಪುರಿ ಸ್ವಾಮೀಜಿಗಳು ಧ್ವನಿಯನ್ನ ಎತ್ತಿದ್ದಾರೆ. ದೆಹಲಿಗೆ ಹೋಗಿ ಲಾಬಿ ಮಾಡುವ ಪರಿಸ್ಥಿತಿ ಬರಬಾರದಿತ್ತು. ಸಿಎಂ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಬೇಕು. ಸಿದ್ದರಾಮಯ್ಯ ಅಹಿಂದ ಸಮುದಾಯದ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಈ ಬೆಳವಣಿಗೆಯಿಂದ ವ್ಯಕ್ತಿ ಹಾಗೂ ಪಕ್ಷಕ್ಕೆ ತೊಂದರೆಯಾಗಿದೆ. ನಾವು ಸಿದ್ದರಾಮಯ್ಯಗೆ ಬೆಂಬಲ ನೀಡುತ್ತೇವೆ ಎಂದಿದ್ದಾರೆ. ರಾಜ್ಯದ ಮತ್ತು ದೇಶದಲ್ಲಿ ತಮ್ಮದೇ ಆದಂತಹ ಘನತೆಯನ್ನ, ವ್ಯಕ್ತಿತ್ವವನ್ನ ಹೊಂದಿರುವಂತಹ ಮಾನ್ಯ ಸಿದ್ದರಾಮಯ್ಯನವರ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿದೆ. ಅವರ ಗೌರವಕ್ಕೆ ಮತ್ತು ಘನತೆಗೆ, ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ಬಂದರೆ ಕರ್ನಾಟಕ ಅಷ್ಟೇ ಅಲ್ಲ, ಅದರ ಪರಿಣಾಮ ಇಡೀ ದೇಶದಲ್ಲೇನೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ತೀವ್ರಗೊಂಡಿದೆ. ನೆನೆಯಷ್ಟೇ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಸಮುದಾಯದ ಶ್ರೀಗಳು ಸುದ್ದಿಗೋಷ್ಠಿಯನ್ನು ಮಾಡಿ ಒಂದಷ್ಟು ನಿಲುವನ್ನು ವ್ಯಕ್ತಪಡಿಸಿದರು. ಇದರ ಬೆನ್ನಲ್ಲೇ ಇವತ್ತು ಕುರುಬ ಸಮುದಾಯವು ಕೂಡ ಸಿಎಂ ಸಿದ್ದರಾಮಯ್ಯರ ಬೆನ್ನಿಗೆ ನಿಲ್ಲೋದ್ರ ಮುಖಾಂತರವಾಗಿ ನಿಮ್ಮ ಪರ ನಾವಿದ್ದೇವೆ ಎನ್ನುವಂತಹ ಗಟ್ಟಿ ನಿಲುವನ್ನು ತಾಳಿದೆ. ಇದೇ ಸಂದರ್ಭದಲ್ಲಿ ಸಮುದಾಯದ ಹಿರಿಯ ಶ್ರೀಗಳಾದಂಥ ಸಿದ್ದರಾಮನಂದಪುರಿ ಶ್ರೀಗಳು ಕೂಡ ಸಿದ್ದರಾಮಯ್ಯ ಪರ ನಿಲ್ಲೋದ್ರ ಜೊತೆಗೆ ಹೈಕಮಾಂಡ್ ವಿರುದ್ಧವೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಗೊಂದಲವನ್ನು ಮಾಡ್ತಾ ಇದೆ. ಸೊ ಶೀಘ್ರದಲ್ಲಿ ಹೈಕಮಾಂಡೇ ಇದಕ್ಕೆ ಫುಲ್ ಸ್ಟಾಪ್ ಅನ್ನು ಇಡೋದ್ರ ಮುಖಾಂತರವಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗೊಂದಲಕ್ಕೆ ತೆರೆ ಎಳಿಬೇಕು. ನಾವು ಯಾವತ್ತೂ ಕೂಡ ಸಿದ್ದರಾಮಯ್ಯರ ಪರ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಗದ್ದುಗೆ ಗುದ್ದಾಟ. ಮತ್ತೆ ಕೇಳಿಬಂದ ದಲಿತ ಸಿಎಂ ಕೂಗು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ಮಾದಾರ ಚೆನ್ನಯ್ಯ ಶ್ರೀ ದಲಿತ ನಾಯಕರು ಸಿಎಂ ಆಗಲಿ ಎಂದಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಇಳಿದರೆ ದಲಿತರಿಗೆ ಅವಕಾಶವನ್ನ ನೀಡಲಿ. ಮಲ್ಲಿಕಾರ್ಜುನ ಖರ್ಗೆ, ಪರಮೇಶ್ವರ್, ಮುನಿಯಪ್ಪ ಇದ್ದಾರೆ. ದಲಿತ ಸಮುದಾಯದ ನಾಯಕರಿಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ.
ಇನ್ನು ಸಚಿವ ಕೆಎಚ್ ಮುನಿಯಪ್ಪಗೆ ಸಿಎಂ ಸ್ಥಾನ ಕೊಡಿ, ಇಲ್ಲದಿದ್ರೆ ಡಿಸಿಎಂ ಸ್ಥಾನವಾದರೂ ಕೊಡಿ ಅಂತ ಆದಿಜಾಂಬವ ಮಠದ ಷಡಕ್ಷರಿ ಮುನಿಸ್ವಾಮಿ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಮುಂದುವರೆದಿದ್ದಾರೆ. ಅವರನ್ನು ಕೆಳಗಿಳಿಸಿ ನಮ್ಮ ದಲಿತ ಸಮುದಾಯಕ್ಕೆ ಕೊಡಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈಗ ಅವರು ಮುಂದುವರೆದ್ರೆ ಯಾರ್ದು ಕೂಡ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಅವರ ಕೆಳಗಿಳಿದ್ರೆ ದಲಿತ ಸಮುದಾಯಕ್ಕೂ ಕೊಡಿ ಅನ್ನುವಂಥದ್ದು ನಮ್ಮ ಸಮುದಾಯದಲ್ಲೂ ಒಂದು ಭಾಳ ದೊಡ್ಡ ಬೇಡಿಕೆ ಇದೆ. ಅಷ್ಟರ ಮಧ್ಯೆ ನಮ್ಮ ಸಮುದಾಯದಲ್ಲಿ ಹಲವಾರು ನಾಯಕರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಮುನಿಯಪ್ಪನವರಿದ್ದಾರೆ. ಅವ್ರಿಗೂ ಒಂದು ಅವಕಾಶ ಸಿಗ್ಬೋದೇನೋ ಅನ್ನುವಂಥ ನಿರೀಕ್ಷೆ ನಮ್ಮ ಸಮುದಾಯದವ್ರಿಗೆ ಸಹಜವಾಗಿಯೇ ಅದು ಆಸೆ ವ್ಯಕ್ತಪಡಿಸ್ತಾರೆ. ಸೊ ಅಷ್ಟರ ಮಧ್ಯೆ ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರದ್ದು ಏನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಈ ಮಾತು ಕತೆ ನಡೆದಿದೆ ಹಾಗೆ ಹೀಗೆ ಅಂತೇಳಿ, ಅದೇನು ನಮಗೆ ಗೊತ್ತಿಲ್ಲ. ಹಾಗೇನಾದರೂ ಆಗಿದ್ದರೆ ಅವ್ರಿಗೂ ಅವಕಾಶ ಕೊಟ್ಟರೆ ಅದು ತಪ್ಪಲ್ಲ, ಅವ್ರಿಗೂ ಕೂಡ ಒಂದು ಅಪೇಕ್ಷೆ ಇರುತ್ತೆ. ಅತ್ಯಂತ ಶೋಚನೀಯ ಮತ್ತು ಶೋಷಿತ ಸಮುದಾಯದ ಮಾದಿಗ ಸಮುದಾಯದ ಹಿರಿಯ ರಾಜಕಾರಣಿ, ಅವರ ಪಕ್ಷದಲ್ಲಿರುವಂಥ ಹಿರಿಯ ರಾಜಕಾರಣಿ ಕೆ ಎಚ್ ಮುನಿಯಪ್ಪ ಅವರನ್ನು ಮುಖ್ಯಮಂತ್ರಿ ಗದ್ದುಗೆಗೆ ಏರಿಸಿ ಅದೊಂದು ಇತಿಹಾಸ ನಿರ್ಮಾಣ ಮಾಡಬೇಕಾಗ್ತದೆ. ಈಗಾಗಲೇ BJPನಲ್ಲಿ ಗೋವಿಂದ ಕಾರಜೋಳವನ್ನು ಮುಖ್ಯಮಂತ್ರಿ ಮಾಡಿ ಅದೊಂದು ಹೆಮ್ಮೆಯ ವಿಚಾರ. ಅದು ಆ ಪಕ್ಷ ಕೂಡ ಮಾಡಿದೆ, ಅವರೇನು ಅಂತ ತೋರಿಸ್ಕೊಡಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡಿದೆ. ಈಗ ಒಂದು ಅವಕಾಶ ಬಂದಲ್ಲಿ ಭಾಳಷ್ಟು ಅನ್ಯಾಯಕ್ಕೆ ಒಳಗಾದಂಥ ಮಾದಿಗ ಸಮುದಾಯದ ಕೆ ಎಚ್ ಮುನಿಯಪ್ಪ ಅವರು ಹಿರಿಯ ರಾಜಕಾರಣಿಯನ್ನು ಮುಖ್ಯಮಂತ್ರಿ ಪದವಿಗೆ ಕೊಡಿ ಅನ್ನುವಂಥದ್ದು ಈ ಸಮುದಾಯದ ಆಗ್ರಹ. ಸಿಎಂ ಡಿಸಿಎಂ ಪರ ದೇವರ ಮೊರೆ, ವಿಶೇಷ ಪೂಜೆ ಸಲ್ಲಿಸಿದ ಅಭಿಮಾನಿಗಳು. ಇನ್ನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಹಗ್ಗ ಜಗ್ಗಾಟ ಮುಂದುವರೆದಂತೆ ಸಿಎಂ ಡಿಸಿಎಂ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲೆಂದು ಚಾಮುಂಡಿ ಬೆಟ್ಟದಲ್ಲಿ ಡಿಕೆ ಅಭಿಮಾನಿಗಳು ತಾಯಿ ಚಾಮುಂಡಿಗೆ ಬೆಳ್ಳಿ ರಥ ಸೇವೆಯನ್ನ ಸಲ್ಲಿಸಿದ್ದಾರೆ. ಚಾಮರಾಜನಗರದಲ್ಲಿಯೂ ಕೂಡ ಒಕ್ಕಲಿಗರ ಸಂಘ ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಇತ್ತ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಯಲಿ ಅಂತ ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಪೂಜೆಯನ್ನ ಸಲ್ಲಿಸಿದೆ. ಶರಣ ಬಸವೇಶ್ವರ ದೇಗುಲದಲ್ಲಿ 101 ತೆಂಗಿನಕಾಯಿ ಒಡೆದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಚಿತ್ರದುರ್ಗದಲ್ಲೂ ಅಹಿಂದ ಮುಖಂಡರು ಸಿಎಂ ಪರವಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸಿಎಂ ಪರವಾಗಿ ಕುರುಬ ಸಮುದಾಯ ಬೆಂಬಲಕ್ಕೆ ನಿಂತಿದೆ. ಸಿಎಂ ಆಗಿ ಸಿದ್ದರಾಮಯ್ಯರೇ ಮುಂದುವರಿಯುವಂತೆ ನಾಳೆ ರಾಜ್ಯಾದ್ಯಂತ ಕುರುಬ ಸಮುದಾಯ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈ ಮೂಲಕ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಲಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷವನ್ನೇ ಬಹಿಷ್ಕರಿಸುವಂತೆ ಕುರುಬ ಸಮುದಾಯ ಸಂಘ ಎಚ್ಚರಿಕೆಯನ್ನ ನೀಡಿದೆ. ಅವರು ಜನರ ವೋಟ್ ತಗೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಗೆದ್ದಿದ್ದಾರೆ. ನಾವು ಅವ್ರಿಗೆ ಆರ್ಡರ್ ಮಾಡೋಕ್ಕೆ ಬರೋದಿಲ್ಲ, ನಾವು ರಿಕ್ವೆಸ್ಟ್ ಮಾಡ್ತೀವಿ. ಜನಪರವಾದಂಥ ಮುಖ್ಯಮಂತ್ರಿ, ಜನಪರವಾದ ಆಡಳಿತ, ಸಮಾಜ ನಿರ್ಮಾಣ ಮಾಡುವಂಥ ಒಬ್ಬ ವ್ಯಕ್ತಿತ್ವ ಇರುವಂಥ ಮುಖ್ಯಮಂತ್ರಿನ ಯಾವುದೇ ಕಾರಣಕ್ಕೆ ಇಳಿಸಬೇಡಿ. ಕರ್ನಾಟಕ ಅಲ್ಲ, ಇಡೀ ದೇಶ ಅದರ ಬಗ್ಗೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅದಕ್ಕೋಸ್ಕರ ತಾವು ಸಹಕಾರ ನೀಡಬೇಕು ಅನ್ನೋದನ್ನ ರಿಕ್ವೆಸ್ಟ್ ಮಾಡ್ತೀವಿ. ಇನ್ನು ಸಿದ್ದರಾಮಯ್ಯ ಪರವಾಗಿ ನಾವು ಗಟ್ಟಿಯಾಗಿ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯಬಾರದು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಕುರುಬ ಸಮುದಾಯದ ಸಭೆಯಲ್ಲಿ 3 ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಹೈಕಮಾಂಡ್ ಗಮನಕ್ಕೆ ಪತ್ರದ ಮೂಲಕ ಮನವಿಯನ್ನು ಮಾಡುವಂಥದ್ದು, ಜೊತೆಗೆ ಶಾಸಕರೇನಿದ್ದಾರೆ, ಹಿಂದ ಓಟ್ಗಳಿಂದ ಗೆದ್ದಿರುವಂಥ ಶಾಸಕರೇನಿದ್ದಾರೆ ಅವರನ್ನು ಎಚ್ಚರಿಸುವಂಥದ್ದು. ಇದೇ ರೀತಿ ನಾಳೆ ಸುದ್ದಿಗೋಷ್ಠಿ ಮುಖಾಂತರವಾಗಿ ಇಡೀ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅನ್ನೋದ್ರಲ್ಲಿ ತಯಾರಿಯನ್ನು ನಡೆಸೋದರ ಜೊತೆಗೆ ಸಿದ್ದರಾಮಯ್ಯರ ಪರ ನಾವಿದ್ದೇವೆ ಎನ್ನುವಂಥ ಸಂದೇಶವನ್ನು ಸಾರುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿ ಉಳಿಸಿಕೊಳ್ಳಲು ತಮ್ಮ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸಿಎಂ ಡಿಸಿಎಂ ಪರವಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೋ ಅಥವಾ ಇಲ್ಲವೋ ಎಂಬುದಕ್ಕೆ ಭಾನುವಾರ ಹೈಕಮಾಂಡ್ ತೆರೆ ಎಳೆಯಲಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.